ಸ್ನೇಹಿತರೆ, ಕೆಲವೊಂದು ಸಲ ನಾವು ಹೋಗುವ ಸ್ಥಳಕ್ಕಿಂತ ಹೋಗೋ ರಸ್ತೆನೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಈ ರಸ್ತೆ. ಕಡೆ ಬಾಗಿಲಿನಿಂದ ಮಲ್ಲಾಪುರ ಮೂಲಕ ವಾಣಿಭದ್ರೇಶ್ವರ ಹೋಗ್ತಕ್ಕಂಥ ರಸ್ತೆ ಇದು. ಸುತ್ತಲೂ ಭತ್ತದ ಗದ್ದೆಗಳು, ನಡುವೆ ತೆಂಗಿನ ಮರಗಳು, ಅಂಕು ಡೊಂಕಾದ ರಸ್ತೆಗಳು. ನಾನು ನನ್ನ ಸ್ನೇಹಿತ ಶರಣಗೌಡರ ಜೊತೆ ವಾಣಿಭದ್ರೇಶ್ವರ ದೇವಸ್ಥಾನಕ್ಕೆ 2 ವೀಲರಲ್ಲಿ ಹೋಗ್ತಾ ಇದ್ದೇನೆ. ಯಾಕಂದರೆ ಈ ಸ್ಥಳಕ್ಕೆ 4 ವೀಲರಲ್ಲಿ ಹೋಗೋದು ಭಾಳ ಕಷ್ಟ. ಒಂದು ಕಡೆ ಕಾಲುವೆ, ಮತ್ತೊಂದು ಕಡೆ ಮಣ್ಣಿನ ರಸ್ತೆ ತಗ್ಗುಗಳು ಜಾಸ್ತಿ ಇದೆ. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಈ ಸ್ಥಳ ಮಲ್ಲಾಪುರದಿಂದ 4 ಕಿಲೋಮೀಟರ್ ಹಾಗೂ ಗಂಗಾವತಿಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಮಲ್ಲಾಪುರದಿಂದ ವಾಣಿಭದ್ರೇಶ್ವರಕ್ಕೆ ಹೋಗುವ ರಸ್ತೆಯಲ್ಲಿ ನಮಗೆ ನೈಸರ್ಗಿಕವಾಗಿ ನಿರ್ಮಾಣವಾದ ಶಿವಲಿಂಗ ಕಾಣಿಸುತ್ತದೆ. ಇದು ಕೇವಲ ಮೊದಲು ಕಲ್ಲಿನ ಥರ ಇತ್ತು. ಇದಕ್ಕೆ ಈಗ ವಿಭೂತಿಯ ಥರ ಪೇಂಟಿಂಗ್ ಮಾಡಿ ಅದನ್ನು ಒಂದು ಶಿವಲಿಂಗದ ಆಕಾರ ಕಾಣುವಂತೆ ಮಾಡಿದ್ದಾರೆ. ಶಿವಲಿಂಗದ ಆಕಾರದಲ್ಲಿರುವ ಈ ಕಲ್ಲು ನೋಡುಗರಿಗೆ ವಿಸ್ಮಯ ಅನಿಸುತ್ತದೆ. ನಾವೀಗ ವಾಣಿಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ 2 ಕಿಲೋಮೀಟರ್ಗೆ. ಇಲ್ಲಿ ನೀವು ನೋಡ್ಬೋದು ಬೋರ್ಡು, ವಾಣಿಭದ್ರೇಶ್ವರಕ್ಕೆ ಹೋಗ್ತಕ್ಕಂಥ ರಸ್ತೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಸುತ್ತಲೂ ಕಲ್ಲಿನ ಗುಡ್ಡಗಳನ್ನು ನೋಡ್ಬೋದು. 2 ಗುಂಡುಗಳ ಮಧ್ಯೆ ರಸ್ತೆ ಮಾಡಿದ್ದಾರೆ. ನಾವೀಗ ವಾಣಿಭದ್ರೇಶ್ವರ ತಲುಪ್ತಾ ಇದ್ದೀವಿ. ಮೊದಲಿಗೆ ಇಲ್ಲಿ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬೀಳೋದು ಬೃಹತ್ ನಂದಿ. ಇದು ಕೂಡ ನೈಸರ್ಗಿಕವಾಗಿ ನಿರ್ಮಾಣವಾಗಿದೆ. ನಾವೀಗ ವಾಣಿಭದ್ರೇಶ್ವರ ದೇವಸ್ಥಾನ ಹತ್ತಿರ ಬಂದಿದ್ದೇವೆ. ಸ್ನೇಹಿತರೆ, ನನ್ನ ಎದುರಿಗೆ ಇದೆಯಲ್ಲ, ಇದುವೇ ವಾಣಿಭದ್ರೇಶ್ವರ ದೇವಸ್ಥಾನ. ಸ್ನೇಹಿತರೆ, ಈ ಸ್ಥಳ ಎಷ್ಟು ವಿಸ್ಮಯಕಾರಿ ಅಂದರೆ ಇಲ್ಲಿ ನೈಸರ್ಗಿಕವಾಗಿ ನಿರ್ಮಾಣಗೊಂಡ ನಗಾರಿ ಬಂಡೆ, ನಂದಿ ಹಾಗೂ ಶಿವಲಿಂಗಗಳನ್ನು ನೋಡ್ಬೋದು. ಸ್ನೇಹಿತರೆ, ಇದು ಪವಿತ್ರ ಕ್ಷೇತ್ರ. ಶಿವನ ಎದುರಿಗೆ ನಂದಿ, ನಗಾರಿ ಇವುಗಳೆಲ್ಲವನ್ನು ನೀವು ಇಲ್ಲಿ ನೋಡಬಹುದು. ವಾಣಿಭದ್ರೇಶ್ವರ ದೇವಸ್ಥಾನವು ಹಂಪಿಯ ಪಂಚಲಿಂಗಗಳಲ್ಲಿ ಒಂದು. ಹಂಪಿಯ ಪಂಚಲಿಂಗಗಳು ಯಾವೆಂದರೆ, ಪೂರ್ವಕ್ಕೆ ಬುಕ್ಕಸಾಗರದ ಕಿನ್ನರೇಶ್ವರ, ಪಶ್ಚಿಮಕ್ಕೆ ಶಿವಪುರದ ಸೋಮನಾಥೇಶ್ವರ, ದಕ್ಷಿಣಕ್ಕೆ ಹೊಸಪೇಟೆಯ ಜಂಬುನಾಥೇಶ್ವರ ಹಾಗೂ ಉತ್ತರಕ್ಕೆ ಮಲ್ಲಾಪುರದ ವಾಣಿಭದ್ರೇಶ್ವರ. ಇವು ಹಂಪಿ ಪಂಚಲಿಂಗಗಳು. ಕೆಲವರು ಇವುಗಳನ್ನು ಹಂಪಿಯ ಪಂಚತತ್ವ ಲಿಂಗಗಳೆಂದು ಹೇಳುತ್ತಾರೆ. ಆದರೆ ಎಲ್ಲಿಯೂ ಕೂಡ ಸ್ಪಷ್ಟವಾದ ಉಲ್ಲೇಖಗಳಿಲ್ಲ. ವಾಣಿಭದ್ರೇಶ್ವರ ವಾಯುತತ್ವದ ಲಿಂಗ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಿ ವಾಣಿಭದ್ರೇಶ್ವರ ದೇವಸ್ಥಾನವನ್ನು. ನೋಡಿ, ಸುತ್ತಲೂ ಕಲ್ಲಿನ ಗುಂಡುಗಳು, ಮಂಟಪಗಳು, ಗವಿಗಳು ಇವೆಲ್ಲವನ್ನು ನೀವಿಲ್ಲಿ ನೋಡಬಹುದು. ಇದು 600 ವರ್ಷಗಳ ಪುರಾತನ ದೇವಾಲಯ. ನಿಧಿಗಳ್ಳರು ಈ ದೇವಸ್ಥಾನವನ್ನು ಸುಮಾರು 2 ಸಲ ಹಾಳು ಮಾಡಿದ್ದಾರೆ ಆಲ್ರೆಡಿ. ದೇವಾಲಯದ ಹೊರನೋಟವನ್ನು ನೀವೀಗ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ. ಓಂ ನಮಃ ಶಿವಾಯ.
ಪುರಾತನ ಕಟ್ಟಡವನ್ನು ಕೂಡ ನೀವಿಲ್ಲಿ ನೋಡಬಹುದು. ಸ್ನೇಹಿತರೆ, ನೀವೀಗ ವಾಣಿಭದ್ರೇಶ್ವರನ ದರ್ಶನ ಮಾಡ್ತಾ ಇದ್ದೀರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಾಣಿಭದ್ರೇಶ್ವರನು ಗವಿಯಲ್ಲಿದ್ದಾನೆ. ಇಲ್ಲಿ ಪಂಚತೀರ್ಥಗಳು ಕೂಡ ಇದ್ದಾವೆ, ಆದರೆ ಕೇವಲ ಒಂದರಲ್ಲಿ ಮಾತ್ರ ನೀರಿದೆ. ದೇವಸ್ಥಾನದಲ್ಲಿ ನಾವು ಕೆಲ ಹೊತ್ತು ಧ್ಯಾನ ಮಾಡಿದೆವು. ಬನ್ನಿ ಸ್ನೇಹಿತರೆ, ನಾವೀಗ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹಾಕೋಣ. ಇಲ್ಲಿ ಧ್ಯಾನ ಗುಹೆ ಕೂಡ ಇದೆ ನೋಡಿ, ಯಾವ ರೀತಿ ಇದೆ ಇದು. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು ನೈಸರ್ಗಿಕವಾಗಿ ನಿರ್ಮಾಣಗೊಂಡ ಧ್ಯಾನ ಗುಹೆ. ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನೋಡಿ ಈ ಧ್ಯಾನ ಗುಹೆ. ತುಂಬ ಪ್ರಶಾಂತವಾಗಿದೆ ಹಾಗೂ ತುಂಬ ತಂಪಾಗಿ ಕೂಡ ಇದೆ. ತುಂಬ ಪ್ರಶಾಂತವಾದ ಸ್ಥಳ ಇದು. ನೈಸರ್ಗಿಕವಾಗಿ ನಿರ್ಮಾಣವಾದ ಬಂಡೆಗಳ ರಚನೆಯನ್ನ ನೀವಿಲ್ಲಿ ನೋಡಬಹುದು. ವಾಣಿಭದ್ರೇಶ್ವರನು ಗವಿಯಲ್ಲಿರುವುದರಿಂದ ಬಂಡೆಯ ಮೇಲೆ ಗೋಪುರವನ್ನು ಕಟ್ಟಿಸಿದ್ದಾರೆ. ಶಿವರಾತ್ರಿ ದಿನದಂದು ನಾನು ನಿಮಗೆ ಹಂಪಿಯ ಪಂಚಲಿಂಗಗಳ ದರ್ಶನವನ್ನು ನಾನು ಒಂದೇ ವಿಡಿಯೋದಲ್ಲಿ ತೋರಿಸಲಿದ್ದೇನೆ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಸ್ಥಾನದ ಪಕ್ಕದಲ್ಲಿ ನೀವು ಮಂಟಪಗಳನ್ನು ನೋಡಬಹುದು. ಎಷ್ಟು ಸುಂದರವಾಗಿದೆ ನಂದಿ ಎದುರಿಗೆ. ನಗಾರಿ ಬಂಡೆ. ದೇವಸ್ಥಾನದ ಹತ್ರ ನೈಸರ್ಗಿಕವಾಗಿ ನಿರ್ಮಾಣಗೊಂಡ ನಗಾರಿ ಬಂಡೆ, ನಂದಿ, ಶಿವಲಿಂಗ ಇವೆಲ್ಲವೂ ಅದ್ಭುತ. ಪಾಪನಾಶಿ ತೀರ್ಥ. ಇಲ್ಲಿ ನೀರಿಲ್ಲ, ಎಲ್ಲ ಒಣಗೋಗಿದೆ. ಮಳೆಗಾಲದಲ್ಲಿ ನೀರಿರುತ್ತೆ ಇಲ್ಲಿ. ಇದು ಸುಧಾ ತೀರ್ಥ. ಕೇವಲ ಇಲ್ಲಿ ಮಾತ್ರ ಸ್ವಲ್ಪ ನೀರಿದೆ. ನಾವೀಗ ಗಂಗಾಳ ಗುಂಡು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಗುಂಡನ್ನು ಬಾರಿಸಿದ್ರೆ ಗಂಗಾಳದ ನಾದ ಬರುತ್ತೆ. ಬನ್ನಿ ನಾವೀಗ ಗಂಗಾಳ ಗುಂಡು. ಇದೇ ಗಂಗಾಳ ಗುಂಡು. ಸ್ನೇಹಿತರಿಗೆ ನೋಡ್ತಾ ಇದ್ರಲ್ಲಿ ಸ್ಥಳ ಗಂಗಾಳ ಗುಂಡು ಅಂತ ಕರೀತಾರೆ ಇದನ್ನ. ಇದಕ್ಕೆ ಹೊಡೆದು ನೋಡು, ಸ್ವಲ್ಪ ಚೇಂಜ್ ಆಯ್ತು ಅದ್ರಾಗ. ಇಲ್ಲ, ಇದು ತಬಲಾ ಇದ್ದಂಗೆ ಐತಿ ಮ್ಯೂಸಿಕ್. ಮಜಾ ಆಯ್ತಾ? ನಾವೀಗ ಬಸವಣ್ಣನ ಹತ್ರ ಹೋಗ್ತಾ ಇದೀವಿ. ನೈಸರ್ಗಿಕವಾಗಿ ನಿರ್ಮಾಣವಾದ ಬಸವಣ್ಣ ಇದು.
ನೋಡಿ, ಮೊದಲು ಈಗೆಲ್ಲ ಇರಲಿಲ್ಲ, ಅದು ಬಸವಣ್ಣನ ಆಕಾರ ಹೋಲ್ತಾ ಇತ್ತು. ಇದಕ್ಕೆ ಭಕ್ತರು ಬಣ್ಣ ಹೊಡೆಸಿ ನಂದಿ ಆಕಾರ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಎಷ್ಟು ಸುಂದರವಾಗಿದೆ ಬಸವಣ್ಣ. ಸುಮಾರು 20ರಿಂದ 25 ಅಡಿ ಇರ್ಬೋದು. ಈ ಬಸವಣ್ಣನೇ ಈ ವಾಣಿಭದ್ರೇಶ್ವರನ ಮುಖ್ಯ ಆಕರ್ಷಣೆ. ನೋಡಿ ಎಷ್ಟು ಸುಂದರವಾಗಿದೆ ಇದು. ಸ್ನೇಹಿತರೆ, ಇದಾಗಿತ್ತು ನನ್ನ ಇಂದಿನ ವಿಶೇಷ ವಿಡಿಯೋ ಮಲ್ಲಾಪುರದ ವಾಣಿಭದ್ರೇಶ್ವರ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.